ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟ ಕಾಂಗ್ರೆಸ್ ನ ನಾಗಾಲೋಟವನ್ನು ಕರ್ನಾಟಕದಲ್ಲಿ ತಡೆಯುವಲ್ಲಿ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಭಾರಿ ಬಹುಮತ ಪಡೆದು ಸರ್ಕಾರ ರಚನೆ ಮಾಡಿದಂತ ಕಾಂಗ್ರೆಸ್ಗೆ ಎರಡಂಕಿ ಒಳಗೆ ಸ್ಥಾನ ಲಭಿಸುವಂತೆ ರಿಸ್ಟ್ರಿಕ್ಟ್ ಮಾಡುವಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟ ಸಫಲವಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ನ ಈ ಹಿನ್ನಡೆಗೆ ಕಾರಣರಾದವರು ಯಾರು, ಅವರ ಮೇಲೆ ಕೈಗೊಳ್ಳುತ್ತಾ ಕ್ರಮ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೌದು ಸ್ನೇಹಿತರೆ, ಯಾರ್ಯಾರು ಸಚಿವರು ತಮ್ಮ ಮಕ್ಕಳಿಗೆ ಅಥವಾ ಸಹೋದರ ಸಹೋದರಿಯರಿಗೆ ಟಿಕೆಟ್ ಕೊಡಿಸಿದ್ರು, ಸಚಿವ ಸ್ಥಾನವನ್ನು ಇಟ್ಟುಕೊಂಡು ಸಹ ಗೆಲ್ಲೋದಿಕ್ಕೆ ವಿಫಲರಾದಂತ ಸಚಿವರ ಮೇಲೆ ಈಗ ತೂಗುಗತ್ತಿ, ಕಾಂಗ್ರೆಸ್ನ ಹೈಕಮಾಂಡ್ ನ ತೂಗುಗತ್ತಿ ತೂಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಅವರ ರಾಜೀನಾಮೆ ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ 8 ಜನ ಸಚಿವರ ತಲೆದಂಡ ಪಡೆಯೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧರಿಸಿಯಾಗಿದೆ. ಸ್ನೇಹಿತರೆ, ಭರ್ಜರಿ ಗ್ಯಾರಂಟಿ ಕೊಟ್ಟು ಆಡಳಿತಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಪಕ್ಷ ಅದನ್ನು ಅನುಷ್ಠಾನಗೊಳಿಸಿತ್ತು ಕೂಡ. ಒಳ್ಳೆ ಆಡಳಿತ ಕೊಟ್ಟು ಪಂಚ ಗ್ಯಾರಂಟಿ ಕೊಟ್ಟರೂ ಸಹ ರಾಜ್ಯದಲ್ಲಿ ಹೆಚ್ಚಿನ ಸೀಟುಗಳು ಕಾಂಗ್ರೆಸ್ಗೆ ಬಂದಿಲ್ಲ ಅನ್ನೋದು ಹೈಕಮಾಂಡ್ ನ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ಕಂಪನ ಶುರುವಾಗಿರೋದಂತೂ ನಿಜ. ಇದು ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನದ ಕುರಿತಾದ ಹೇಳಿಕೆಯಿಂದ ಪ್ರತಿಫಲಿಸ್ತಾ ಇದೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ತಮ್ಮ ಸಹೋದರನ ಸೋಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಈಗ ಅವರ ಮೇಲೆ ಆಳಿಗೊಂದು ಕಲ್ಲು ಅನ್ನುವಂತೆ ಪ್ರತಿಯೊಬ್ಬರೂ ಸಹ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಪಟಾ ಬಯಲಾಗಿದೆ. ಮತ್ತೊಂದು ಟಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು, ಸಂಪುಟವನ್ನು ಪುನಾರಚಿಸಬೇಕು ಅನ್ನೋ ಮಾತುಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿವೆ. ಸ್ನೇಹಿತರೆ, ಪಂಚ ಗ್ಯಾರಂಟಿಗಳ ಮೂಲಕ ನಾವು ಮತ್ತೆ ಲೋಕಸಭಾ ಚುನಾವಣೆ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಂತ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯಾಗಿದೆ. ಮೋದಿ ಅವರ ಅಲೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಸಂಘಟನಾ ಚತುರತೆಯಿಂದಾಗಿ ಬಿಜೆಪಿ ಸಾಕಷ್ಟು ಸೀಟುಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗಿದೆ. ಜೆಡಿಎಸ್ ನೊಂದಿಗಿನ ಬಿಜೆಪಿಯ ಮೈತ್ರಿ ಹಳೆ ಮೈಸೂರು ಭಾಗದಲ್ಲಂತೂ ಬಿಜೆಪಿಗೆ ದೊಡ್ಡ ಫಲನೇ ತಂದುಕೊಟ್ಟಿದೆ ಅಂದ್ರೂ ತಪ್ಪಾಗಲ್ಲ. ರಾಜ್ಯ ಕಾಂಗ್ರೆಸ್ನ ಕಳಪೆ ಸಾಧನೆಗೆ ರಾಹುಲ್ ಗಾಂಧಿ ಅವರು ಕೆಂಡಾಮಂಡಲಾಗಿದ್ದಾರೆ. ಪೂರ್ವ ನಿರ್ಧಾರದಂತೆ ಯಾರ್ಯಾರು ಕಳಪೆ ಸಾಧನೆ ಮಾಡಿದಾರೋ, ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಲೀಡ್ ಕೊಡೋದ್ರಲ್ಲಿ ಯಾರ್ಯಾರು ತಪ್ಪಿದಾರೋ ಅವರ ತಲೆದಂಡಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅಭ್ಯರ್ಥಿಗಳು ಕೊರತೆ ಇರೋ ಕಾರಣ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಖುದ್ದು ಸಚಿವರೇ ಕಣಕ್ಕಿಳಿಯಿರಿ, ಆಗ ಗೆಲುವಿಗೆ ಈಸಿ ಆಗುತ್ತೆ ಅನ್ನೋ ಟಾಸ್ಕ್ ಕೊಟ್ಟಿದ್ರು. ಆದರೆ ಸಚಿವ ಸ್ಥಾನದಲ್ಲಿರೋರು ಅಧಿಕಾರನ ಬಿಡೋದಕ್ಕೆ ಇಷ್ಟ ಪಡ್ಬೇಕಾ? ಸಾಧ್ಯನೇ ಇಲ್ಲ. ಹಾಗಾಗಿ ಅಕಸ್ಮಾತ್ ಏನಾದ್ರು ನಾವು ಗೆದ್ರೆ ಸಚಿವ ಸ್ಥಾನ ಬಿಟ್ಟು ಕೊಟ್ಟು ಸಂಸತ್ತಿಗೆ ಪ್ರವೇಶ ಮಾಡ್ಬೇಕಾಗತ್ತೆ. ಖಾಲಿ ಎಂಪಿ ಆಗಿರೋದಕ್ಕಿಂತ ಇಲ್ಲಿ ರಾಜ್ಯದಲ್ಲಿ ಸಚಿವ ಸ್ಥಾನ ಪಡೆದು ಅಧಿಕಾರ ಅನುಭವಿಸೋದ ಮೇಲು ಅನ್ನೋದು ಕಾಂಗ್ರೆಸ್ನ ಎಲ್ಲಾ ಸಚಿವರ ನಿರ್ಧಾರ ಆಗಿತ್ತು. ಹಾಗಾಗಿ ಅವರು ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಚಾಮರಾಜನಗರದಲ್ಲಿ ಯಶಸ್ವಿಯಾಗಿದ್ದಾರೆ, ಬೀದರ್ ನಲ್ಲಿ ಯಶಸ್ವಿಯಾಗಿದ್ದಾರೆ, ಚಿಕ್ಕೋಡಿ ಮತ್ತು ದಾವಣಗೆರೆಯಲ್ಲೂ ಸಹ ಸಾಕಷ್ಟು ಕಾಂಗ್ರೆಸ್ ಯಶಸ್ಸು ಕಂಡಿದೆ. ಈ 4 ಕ್ಷೇತ್ರಗಳನ್ನು ಬಿಟ್ರೆ ಉಳಿದೆಲ್ಲ ಕಡೆ ಕಾಂಗ್ರೆಸ್ಗೆ ಬಹುತೇಕ ನಿರಾಸೆಯಾಗಿದೆ. ಮೊನ್ನೆ ಕೋರ್ಟ್ಗೆ ಹಾಜರಾಗಲು ಬಂದಿದ್ರಲ್ಲ ರಾಹುಲ್ ಗಾಂಧಿ ಅವರು, ಆಗ ಕಾಂಗ್ರೆಸ್ನ ರಿಪೋರ್ಟ್ ಕಾರ್ಡ್ ನ ಪಡೆದಿದ್ದಾರೆ. ಉತ್ತಮ ಆಡಳಿತ ಕೊಟ್ಟು ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಆದಾಗ್ಯೂ ಕೂಡ ಗೆಲ್ಲದಿದ್ದರೆ ಹೇಗೆ ಅನ್ನುವ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರು ಮುಖಂಡರ ಎದುರು ಎತ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟವನ್ನು ಪುನಾರಚನೆ ಮಾಡಿ ಕಳಪೆ ಸಾಧನೆ ಮಾಡಿರ್ತಕ್ಕಂಥ ಸಚಿವರನ್ನು ಸಂಪುಟದಿಂದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನುವ ನಿರ್ದೇಶನವನ್ನು ನೀಡಿದ್ದಾರೆ ರಾಹುಲ್ ಗಾಂಧಿ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲೇ ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿದೆ. ಡಿಸಿಎಂ ಶಿವಕುಮಾರ್ ಅವರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯರೆಡ್ಡಿ ಅವರು ಸೋತಿದ್ದಾರೆ. ಬೆಳಗಾವಿನಲ್ಲಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಸೋತಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರದಂತಹ ಗೆಲ್ಲಬಹುದಾದ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ನೆಲಕಚ್ಚಿದೆ. ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ಪುನಾರಚನೆ ಮಾಡಿ ಪರ್ಫಾರ್ಮೆನ್ಸ್ ಮಾಡದೇ ಇರತಕ್ಕಂಥ ಸಚಿವರನ್ನು ಮುಲಾಜಿಲ್ಲದೆ ಕೈ ಬಿಡಿ ಅನ್ನುವ ನಿರ್ದೇಶನವನ್ನು ಸಹ ಕೊಟ್ಟಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.